ಬಾಡಿ ಚೆನ್ನಾಗಿದ್ರೆ ಸಾಕಾ? ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಅಂದರೆ ಜಿಮ್ಮಿಗೆ ಹೋಗೋದಾ, ಬರೀ ವ್ಯಾಯಾಮ ಮಾಡೋದಾ? ಅಂದರೆ ಹೆಲ್ತ್ ಅನ್ನೋದು ಒಬ್ಬೊಬ್ಬರದ್ದು ಒಂದೊಂದು ಥರ ಡೆಫಿನಿಷನ್ನು. ಬಟ್ ಹೆಲ್ತ್ ಡೆಫಿನಿಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನಿಷನಲ್ಲೇ ಇದೆ. ಹೆಲ್ತ್ ಅಂದರೆ ಬರೀ ಫಿಸಿಕಲ್ ಫಿಟ್ನೆಸ್ ಅಲ್ಲ. ಸೊ ಹೆಲ್ತಲ್ಲಿ ಫಿಸಿಕಲ್ ಫಿಟ್ನೆಸ್ ಒಂದು, ಶಾರೀರಿಕ ಆರೋಗ್ಯ ಅನ್ನೋದು ಒಂದು ಕಾಂಪೊನೆಂಟ್ ಅಷ್ಟೇ. ಮಾನಸಿಕ ಆರೋಗ್ಯ, ಎಮೋಷ್ನಲ್ ಬ್ಯಾಲೆನ್ಸ್, ಸ್ಟೆಬಿಲಿಟಿ, ನಾವು ಎಲ್ಲರ ಜೊತೆ ಹೆಂಗೆ ಹೆಲ್ದಿಯಾಗಿರ್ತೀವಿ, ಹೆಲ್ದಿ ರಿಲೇಷನ್ಸ್ ಹೆಂಗೆ ಮೇಂಟೈನ್ ಮಾಡ್ತೀವಿ, ಆಮೇಲೆ ಸ್ಪಿರಿಚುವಲ್ ಆಗಿ ಯಾವ ಥರ ಎವಾಲ್ವ್ ಆಗಿದ್ದೀವಿ, ಇದೆಲ್ಲನೂ ಹೆಲ್ತ್ ಡೆಫಿನಿಷನ್ಗೆ ಕಾಂಪೊನೆಂಟ್ಸೇ. ಬಟ್ ನಾವು ಬರೀ ಹೆಲ್ದಿಯಾಗಿರೋದಂದರೆ ಫಿಸಿಕಲಿ ಫಿಟ್ ಆಗಿದ್ರೆ ನನಗೆ ಯಾವುದೂ ಡಿಸೀಸ್ ಇಲ್ಲ, ಯಾವುದೂ ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂದರೆ ಹೆಲ್ದಿಯಾಗಿದ್ದೀನಿ ಅಂತ ಒಂದು ಒಂದು ಅರ್ಥ ನಾವು ಮಾಡ್ಕೊಂಡಿರೋದು. ಬಟ್ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು. ನಾವು ಅಂದರೆ ಮೆಂಟಲ್ ಹೆಲ್ತ್ ಅಂದರೆ ಸಿಂಪಲ್, ನಾವು ಒಳಗಡೆ ಎಷ್ಟು ಖುಷಿಯಾಗಿದ್ದೀವಿ. ಲೈಕ್ ನೀವು ಪ್ರೀವಿಯಸ್ಲಿ ಕೇಳಿರೋದು ಕ್ವೆಶನು, ವಾಟ್ ಈಸ್ ಇಟ್ ನೀಡೆಡ್ ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಈಸ್ ಇನ್ ಎಕ್ಯುಮುಲೇಷನ್ಸು ಅಥವಾ ಈ ಮಟ್ಟಕ್ಕೆ ಇಷ್ಟು ಎಲ್ಲ ದುಡ್ಡು ಮಾಡ್ಕೊಂಡಿದ್ರೆ ಅದು ದಟ್ ಡಸಂಟ್ ಗಿವ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಸೋ ಮೆನಿ ಟೈಮ್ಸ್. ಸೊ ಒಳಗಡೆ ನಾವು ಹೆಂಗಿದ್ದೀವಿ, ನೀವು ಮೇ ಬಿ ಏರ್ ಕಂಡೀಷನ್ ರೂಮಲ್ಲಿ ಇರ್ಬೋದು, ಇಷ್ಟು ದೊಡ್ಡ ಬಂಗ್ಲಾ ಮಾಡ್ಕೊಂಡಿರ್ಬೋದು, ಆಮೇಲೆ ಯು ಮೈಟ್ ಹ್ಯಾವ್ ಗಾಟ್ ಮೆನಿ ನೆಸೆಸರೀಸ್ ಇನ್ ಯುವರ್ ಲೈಫ್, ಬಟ್ ಸ್ಟಿಲ್ ಒಳಗಡೆ ನಾವು ಪ್ರಶಾಂತವಾಗಿದ್ದೀವ, ನೆಮ್ಮದಿ ಇದೆಯಾ ನಮಗೆ ಅಂದರೆ ಅದು ಫಸ್ಟ್ ನಮ್ಮ ಸೆಷನ್ ಶುರುವಾಗಿರೋದೇ ಆ ಕ್ವೆಶನಿಂದ.